ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಡೆಮೋಕ್ರಸಿ, ಜನ ಇಷ್ಟಪಟ್ಟಾಗ ಅಧಿಕಾರ ಕೊಡ್ತಾರೆ, ಆವಾಗ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ. ಅದನ್ನು ಎನ್ಕರೇಜಿವ್ ಆಗಿ ನೀವೇನೋ ಪದಗಳು ಮಂತ್ರಿಗಳು ಮಾತಾಡ್ತಿರೋದೇನು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಏನು ನೋಡಿ ಹೆಂಗೆ ಉತ್ತರ ಕೊಟ್ಟಿದ್ದಾನೆ. ನೆನ್ನೆ ನಮ್ಮ ಚಲರಾಯ ಸ್ವಾಮಿ ಅವ್ರು ಹೇಳ್ತಾರೆ, ನೆನ್ನೆ ಪ್ರೆಸ್ನಲ್ಲಿ, ನಮ್ಮ ಮಂಡ್ಯ ಪ್ರೆಸ್ನಲ್ಲಿ ನೋಡಿ ಅದನ್ನು ಹೆಂಗೆ ಕೊಟ್ಟಿದ್ದಾನೆ ಉತ್ತರ ಅಂತ ಹೇಳ್ತಾರೆ. ಇವರೆಲ್ಲ ಮಂತ್ರಿ ಆಗಬೇಕಾ? ಈ ರಾಜ್ಯದ ಕಾನೂನು, ಈ ರಾಜ್ಯದ ಒಂದು ಗೌರವ ಕಾಪಾಡೋಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ. ಎಲ್ಲಿಗೆ ತೊಗೊಂಡೋಗ್ಬಿಡ್ತಾ ಇದ್ದಾರೆ ಈ ಸರ್ಕಾರ? ಯಾರು ಅಧಿಕಾರಿಗಳು ಬಿಟ್ಬಿಟ್ಟು ಇತ್ತ ಮಾತಾಡಿಸಿ ಯಾರನ್ನಾರ ಕುಗ್ಗಿಸ್ಬೇಕು ಅಂತ ಏನಾರು ಪ್ರಯತ್ನ ಮಾಡ್ತಾ ಇದ್ದೀರಾ? ನಾಳೆ ದಿನ ಈ ಅಧಿಕಾರ ಶಾಶ್ವತನಾ? ನಾಳೆ ದಿನ ಮತ್ತೆ ಬರೋಲ್ವಾ ಬೇರೆ ಸನ್ನಿವೇಶಗಳು? ಆಯ್ತು, ಇನ್ನು 3 ವರ್ಷಕ್ಕೆ ಚುನಾವಣೆ ಬರಲ್ವೇ? ಎಲ್ಲಿಗೆ ಹೋಗಿ ನಿಲ್ಸಕ್ಕೆ ಮಾಡಿದ್ದೀರಿ ನಮ್ಮ ರಾಜ್ಯನ? ಕಳೆದ 2 ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ. ನಿಮ್ಮ ಸದರಗಳಿಂದ ಈ ಅಧಿಕಾರಿಗಳು ಈ ಹಂತಕ್ಕೆ ಹೋಗಿ ನಿಂತಿದ್ದಾರೆ. ಮುಂದೆ ಕಾಂಗ್ರೆಸ್ನವ್ರು ಇದಕ್ಕೆ ಭಾಳ ದೊಡ್ಡ ಬೆಲೆ ತರಬೇಕಾಗತ್ತೆ. ನೀವು ಇದನ್ನು ಎನ್ಕರೇಜ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದರಷ್ಟು ದೊಡ್ಡ ದುರಂತ ಇನ್ನೊಂದಿಲ್ಲ. ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತ ಹೇಳೋ ಅಷ್ಟು ಇಂಥವ್ರನ್ನೆಲ್ಲ ಸಹಿಸ್ಕೊಳ್ಳೋದು ಒಪ್ಕೊಳ್ಳೋದೇ ಆದರೆ ನಿಮಗೆ ನೀವು ನಾಚಿಕೆ ಪಡಬೇಕಾಗತ್ತೆ. ಮುಂದೊಂದು ದಿವಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ನಿಂತ್ಕೊಳ್ಳಿ. ಏನೋ ಇದು ಸಂತೋಷ ಪಡುವಂಥ ವಿಚಾರ ಖಂಡಿತ ಅಲ್ಲ. ಇವತ್ತು ಅವ್ರಿಗೆ ಮಾತಾಡಿದರೆ ಇನ್ನೊಬ್ಬ ಅಧಿಕಾರಿ ನಾಳೆ ಬೆಳಗ್ಗೆ ನಿಮಗೆ ಮಾತಾಡ್ತಾರೆ. ನಿನ್ನೆ ಚಲರಾಯ ಸ್ವಾಮಿ ರಿಯಾಕ್ಟ್ ಮಾಡಿದ್ದು ನೋಡಿ ನನಗೆ ಭಾಳ ಆಶ್ಚರ್ಯ ಆಗೋಯ್ತು. ಏನಪ್ಪ ಇವರೆಲ್ಲ ಮಂತ್ರಿ ಆಗಕ್ಕೆ ಲಾಯಕ ಅಂತ? ಜವಾಬ್ದಾರಿ ಬೇಡವಾ? ಇವರೊಬ್ಬ ಜನಪ್ರತಿನಿಧಿ ಇದ್ದಾರೆ, ಈ ಥರನ ಮಾತಾಡೋದು? ಬುದ್ಧಿ ಹೇಳಿ ಅಡ್ವೈಸ್ ಮಾಡೋದು ಬಿಟ್ಟು ಇದೇ ರಾಜಕಾರಣ ಅಂದರೆ? ಇಡೀ ಜಿಲ್ಲೆಯ ಒಂದು ವ್ಯವಸ್ಥೆಗಳನ್ನೇ ಅಧ್ವಾನ ಕೂತಿದೆ. ರಾಜ್ಯದಲ್ಲಿ 2 ವರ್ಷದಿಂದ ನಡಿಬಾರ್ದೆಲ್ಲ ನಡೀತಾ ಇದೆ. ಬಹುಶಃ ಪೊಲಿಟಿಕಲ್ ಇಷ್ಟೊಂದು ಡಿಸ್ಟರ್ಬೆನ್ಸು ರಾಜಕೀಯ ಇದರಲ್ಲಿ ಈ 2 ವರ್ಷದಿಂದ ನಡೀತಿರ್ತಕ್ಕಂಥದ್ದು ಭಾಳ ವಿಪರ್ಯಾಸ. ಈಗ ಈ ಚಂದ್ರಶೇಖರ್ ಮೇಲೆ ಅನೇಕ ಆರೋಪಗಳು ಕೂಡ ಇದೆ. ಹಂಗಾರೆ ಯಾರು ಅದನ್ನು ಪ್ರಶ್ನಿಸಬಾರ್ದಾ? ADGP ಆಗಿದ್ದೀರಾ ಅಂತ ನಿಮ್ಮನ್ನ ಯಾರು ಪ್ರಶ್ನಿಸಬಾರ್ದಾ? ಎಷ್ಟು ಕಂಪ್ಲೇಂಟ್ಗಳಿದೆ ಸರ್ ನಿಮ್ಮ ಮೇಲೆ? ಯಾವ್ಯಾವ ಕಥೆಯಲ್ಲಿದೆ? ಎಲ್ಲ ಇಲ್ಲಿದೆ ದಾಖಲೆಗಳು. ಎಷ್ಟು ಕಂಪ್ಲೇಂಟ್ ಇದೆ, ಯಾವ್ಯಾವ ಎಡವಟ್ಟುಗಳು ನೀವು ಮಾಡಿದ್ದೀರಿ, ಎಲ್ಲವೂ ಇದೆ ಇಲ್ಲಿ. ಅಂಥದ್ದಲ್ಲ. ಯಾವುದೇ ರಾಜಕಾರಣಿಗಳಿಗಾದ್ರೂ ಇದು ತೀರನೇ ಇನ್ಸಲ್ಟ್. ಒಬ್ಬ ಆಂಧ್ರ ಮೂಲದ ಅಧಿಕಾರಿ ಬಂದು ಈ ರೀತಿ ಕನ್ನಡ ನಾಡಿನ ನಾಯಕರುಗಳನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆತನ ಮೇಲೆ ಕ್ರಮ ಆಗಬೇಕು ಅಂತ ನಾನು ಈ ಮೂಲಕ ಹೇಳಿ ಮಾತು ಮುಗಿಸ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.